ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಂದಿನಂತೆ ಗುರುರಾಯರನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಎಲೆಕೋಸಿನ ಪಲ್ಯನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನೋಡ್ತಿರುವ ವೀಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ. ಮೊದಲನೆಯದಾಗಿ ನಾನು ಅರ್ಧ ಭಾಗದಷ್ಟು ಎಲೆಕೋಸನ್ನು ತೆಗೆದಿಟ್ಕೊಂಡಿದ್ದೀನಿ. ಮೊದಲನೆಯ ಪದರ ಅಥವಾ ಫಸ್ಟ್ ಲೇಯರ್ ಅಂತಿರಲ್ಲ, ಅದನ್ನು ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಭಾಗದಷ್ಟು ಎಲೆಕೋಸನ್ನು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಬೇಕಾಗುತ್ತೆ. ಇದರ ಜೊತೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ, 7-8 ಹಸಿಮೆಣಸಿನಕಾಯಿ, ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಬೇಕಾಗತ್ತೆ. ಸ್ವಲ್ಪ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ. ಉರಿ ಮಧ್ಯಮ ಉರಿಯಲ್ಲಿರಲಿ. ತುಂಬ ದೊಡ್ಡ ಉರಿನೂ ಬೇಡ, ತುಂಬ ಸಣ್ಣ ಉರಿನೂ ಬೇಡ, ಮಧ್ಯಮ ಉರಿಯಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರಿಗೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ನಂತರ ಇದಕ್ಕೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ವ ಎಲೆಕೋಸನ್ನು ಸೇರಿಸ್ತಾ ಇದ್ದೀನಿ. ಎಲೆಕೋಸನ್ನು ಸೇರಿಸಿದ ತಕ್ಷಣ ಒಂದು ಮಿಕ್ಸ್ ಚೆನ್ನಾಗಿ ಕೊಡಬೇಕಾಗತ್ತೆ. ನೀರು ನೋಡ್ಕೊಳ್ಳಿ, ಎಲೆಕೋಸು ಮುಳುಗೋ ಅಷ್ಟಿದ್ರೆ ಸಾಕು. ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ. ಒಂದು ಮಿಕ್ಸ್ ಕೊಟ್ಟು ಮೀಡಿಯಮ್ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೆನಪಲ್ಲಿ ದೊಡ್ಡ ಉರಿ ಬೇಡ. ದೊಡ್ಡ ಉರಿ ಕೊಟ್ಟರೆ ತಳ ಹತ್ತೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನೀವು ಒಂದು ಮಿಕ್ಸ್ ಕೊಡಬೇಕಾಗತ್ತೆ, ಇಲ್ಲ ಅಂದರೆ ತಳ ಹತ್ತೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆಯೇ ನೀರಿನ ಹದನ ನೋಡ್ಕೊಳ್ಳಿ, ಕಡಿಮೆ ಆದಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಪ್ಲೇಟ್ನ ಮುಚ್ಚುವಾಗ ಅರ್ಧ ಭಾಗದಷ್ಟು ಮಾತ್ರ ಮುಚ್ಚಿ, 1/4 ಭಾಗದಷ್ಟು ಬಿಟ್ಟು ಮುಚ್ಚಿದರೆ ಚೆಲ್ಲೋಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಆದ್ದರಿಂದ ನೀವು ಮುಚ್ಚಬೇಕಾದಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಪ್ಲೇಟ್ನ ಮುಚ್ಚಿಡಿ. ಎಲೆಕೋಸು ಮತ್ತು ಹೆಸರುಬೇಳೆ ಸ್ವಲ್ಪ ಬೇಯಬೇಕಾಗತ್ತೆ. ಈ ನಡುವೆ ಒಗ್ಗರಣೆನ ಹಾಕೊಳ್ಳೋಣ. ಒಂದು ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ, ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದಾದ ನಂತರ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡ ನಂತರ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಹುರಿದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀವಲ್ಲ, ಅದನ್ನು ಉದ್ದುದ್ದ ಹಚ್ಚಿಟ್ಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈ ಮಧ್ಯದಲ್ಲಿ ನಾವು ಹೆಸರುಬೇಳೆ ಎಲೆಕೋಸನ್ನು ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಲ್ಲಿಗೆ ಸೇರಿಸ್ತಾ ಇದ್ದೀನಿ. ನಂತರ ಈ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕನೂ ಹುರ್ಕೋಬೇಕಾಗತ್ತೆ. ನೆನಪಿರಲಿ, ಇದೆಲ್ಲನೂ ಸಣ್ಣ ಉರಿನಲ್ಲೇ ಇರಬೇಕು. ನಂತರ ಕಾಯಿಯನ್ನು ಎತ್ತಿಟ್ಕೊಂಡಿದ್ವಲ್ಲ, ಇದನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡು ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಂಡ ನಂತರ ನೀವು ನೋಡ್ತಾ ಇರ್ಬೋದು, ಎಲೆಕೋಸು ಮತ್ತು ಹೆಸರು ಬೇಳೆ ಬೆಂದಿದೆ. ಅಲ್ಲಿ ಎಕ್ಸ್ಟ್ರಾ ನೀರು ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೋಸ್ಕೊಂಡು ಈ ಮಿಶ್ರಣನ ಒಗ್ಗರಣೆಗೆ ಸೇರಿಸಬೇಕಾಗತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಮಿಕ್ಸ್ ಕೊಡೋಣ. ನೆನಪಿರಲಿ, ಇದಿಷ್ಟು ಮಾಡುವಾಗಲೂ ನೀವು ಸಣ್ಣ ಉರಿನಲ್ಲೇ ಮಾಡಬೇಕಾಗತ್ತೆ. ಮಧ್ಯಮ ಉರಿನಲ್ಲೂ ಮಾಡೋದಕ್ಕಾಗೋದಿಲ್ಲ, ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ನೀರಿನ ಅಂಶ ಇದೆ. ನೀರಿನ ಅಂಶ ಹೋಗೋ ತನಕ ಹುರ್ಕೋಬೇಕಾಗತ್ತೆ. ನೀರಿನ ಅಂಶ ಹೋದ ತಕ್ಷಣ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ರುಚಿಕರವಾದಂಥ, ಆರೋಗ್ಯಕರವಾದಂಥ, ಅತಿ ವೇಗವಾಗಿ ಮಾಡಬಹುದಾದಂಥ ಎಲೆಕೋಸಿನ ಪಲ್ಯ ಸವಿಯಲು ಸಿದ್ಧವಾಗಿರುತ್ತದೆ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲೆಕೋಸಿನ ಪಲ್ಯ. ಇದನ್ನು ಚಪಾತಿ ಜೊತೆ ಅನ್ನ ಸಾಂಬಾರು ಜೊತೆ ತಿನ್ನಿದ್ರೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಡಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.